ಗೆಳೆಯರೇ, ನಮಸ್ಕಾರ. ಇಂದಿನ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಶೀರ್ಷಿಕೆ ಮೊಬೈಲ್ ಬಳಕೆ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರ ಹತ್ತಿರ ಮೊಬೈಲ್ಗಳು ಇದ್ದೇ ಇದೆ. ಮೊಬೈಲ್ ಇಲ್ಲದೇ ಇರತಕ್ಕಂಥ ಮನೆಗಳೇ ಇಲ್ಲ. ಪ್ರತಿಯೊಬ್ಬರ ಕೈಯಲ್ಲಿಯೂ ಮೊಬೈಲ್ಗಳು, ಅದರಲ್ಲಿಯೂ ಸ್ಮಾರ್ಟ್ ಫೋನ್ಗಳು ಇದ್ದೇ ಇವೆ. ಕೆಲವು ವರ್ಷಗಳ ಹಿಂದೆ ಈ ಮೊಬೈಲ್ಗಳು ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಕೇವಲ ಲ್ಯಾಂಡ್ಲೈನ್ಗಳು ಇದ್ದವು. ಅದನ್ನು ಕೇವಲ ಸಂದೇಶಕ್ಕಾಗಿ ಈ ಕಡೆಯಿಂದ ಮಾತನಾಡೋದು, ಆ ಕಡೆಯಿಂದ ಕೇಳೋದು, ಇಷ್ಟೇ ಅದು ಸೀಮಿತವಾಗಿತ್ತು. ಆದರೆ ಈ ಸ್ಮಾರ್ಟ್ ಫೋನ್ಗಳ ಒಂದು ಇನ್ವೆನ್ಷನ್ನಿಂದ ಎಲ್ಲ ರೀತಿಯ ಸೌಲಭ್ಯಗಳು ಈ ಸ್ಮಾರ್ಟ್ ಫೋನ್ನಲ್ಲಿಯೇ ಸಿಗುತ್ತವೆ ಮತ್ತು ಎಲ್ಲ ಕೆಲಸಗಳನ್ನು ಕೂಡ ಫೋನ್ನಲ್ಲಿ ಮಾಡುತ್ತಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ ಫೋನ್ ಅಥವಾ ಮೊಬೈಲ್ ಫೋನ್ಗಳ ಬಳಕೆಯಿಂದ, ಅದರಲ್ಲಿಯೂ ಚಿಕ್ಕ ಮಕ್ಕಳ ಬಳಕೆ, ಈ ಮಕ್ಕಳು ಈ ಫೋನ್ಗಳಿಗೆ ಒಂದು ಗೀಳನ್ನು ಅಂಟಿಸಿಕೊಂಡಿದ್ದಾರೆ. ಫೋನ್ ಇಲ್ಲದೆ ಅವರು ಊಟ ಮಾಡೋದಿಲ್ಲ, ಅಧ್ಯಯನ ಮಾಡೋದಿಲ್ಲ, ಓದುವುದಿಲ್ಲ. ಪ್ರತಿಯೊಂದಕ್ಕೂ ಈ ಫೋನ್ಗಳ ಮೇಲೆ ಅವರು ಅವಲಂಬನೆಯನ್ನು ಹೊಂದಿದ್ದಾರೆ. ಶಾಲೆಗೆ ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಫೋನ್ಗಳು ಬೇಕು. ಶಾಲೆಯಿಂದ ಬಂದ ನಂತರವೂ ಕೂಡ ಅವರು ಮತ್ತೆ ಹೋಮ್ವರ್ಕ್ ಮುಂತಾದವುಗಳನ್ನು ಮುಗಿಸಿ ಕೂಡಲೇ ಫೋನ್ ತೆಗೆದುಕೊಂಡು ಫೋನಿನಂತೆ ಆಟ ಆಡಲು ಆರಂಭಿಸ್ತಾರೆ. ಆದರೆ ಈ ಒಂದು ಅತಿಯಾದ ಫೋನಿನ ಯೂಸೇಜ್ ಅದು ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ತೀರಾ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿರುವ ಹಾಗೆ ಚಂಡೀಗಢನಲ್ಲಿ 3 ಹೆಣ್ಣು ಮಕ್ಕಳು ಈ ಫೋನ್ ಆಟಕ್ಕೆ, ಮೊಬೈಲ್ ಗೇಮಿಂಗ್ಗೆ ಚಟಕ್ಕೆ ಬಿದ್ದು ಅದರಿಂದ ಹೊರಬರಲಾಗದೆ 3 ಜನ 9ನೇ ಮಹಡಿಯಿಂದ ಕೆಳಗೆ ಹಾರಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ರೀತಿಯ ಅವಘಡಗಳು, ದುರ್ಘಟನೆಗಳು ಆಗಕೂಡದು. ನೀವು ಯಾವುದೇ ವಸ್ತುಗಳನ್ನು ಉಪಯೋಗಿಸಿ ಅದರಿಂದ ನಿಮಗೆ ಉಪಯೋಗ ಆಗಬೇಕೇ ವಿನಃ ಈ ರೀತಿಯ ಸಮಸ್ಯೆಗಳು ಎಂದೂ ಉಂಟಾಗಬಾರ್ದು. ಈಗಿನ ಒಂದು ಕಾಲಘಟ್ಟದಲ್ಲಿ ಮುಂಚೆ ಕೂಡು ಕುಟುಂಬಗಳು ಇರ್ತಿದ್ವು. ಮನೆಯಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಹೀಗೆ ಎಲ್ಲರೂ, ಅಜ್ಜಿ, ತಾತ, ಹೀಗೆ ಎಲ್ಲರೂ ಇರ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಮನೆಯಲ್ಲಿ ಒಬ್ಬೊಬ್ಬರೇ ಇರುತ್ತಾರೆ. ಫಾದರ್, ಮದರ್ ಇಬ್ಬರು ಕೆಲಸಕ್ಕೆ ಹೋಗಿರ್ತಾರೆ. ಮಕ್ಕಳು ಸ್ಕೂಲಿಂದ ಬಂದು ಒಬ್ಬಂಟಿಯಾಗಿ ಮನೆಯಲ್ಲಿ ಇದ್ದಿರ್ತಾರೆ. ಅವರು ಹೋಮ್ವರ್ಕ್ ಮುಂತಾದವುಗಳನ್ನು ಮುಗಿಸಿ ಕೂಡಲೇ ಅವರು ಈ ಫೋನನ್ನು ತೆಗೆದುಕೊಂಡು ಫೋನ್ನೊಂದಿಗೆ ಆಟ ಆಡಲು ಶುರು ಮಾಡ್ತಾರೆ. ಈ ಒಂದು ಇಂಟರ್ನೆಟ್ ಗೇಮ್ ಅಂತಕ್ಕಂಥದ್ದು ಅತಿಯಾದ ಒಂದು ಗೀಳಾಗಿ ಮಾರ್ಪಾಡು ಹೊಂದಿರ್ತದೆ ಮತ್ತು ಈ ರೀತಿಯ ಸತತವಾದ ಉಪಯೋಗವಾದ್ದರಿಂದ ಅವರ ಪಾಯಿಂಟ್ಸ್ಗಳು ಎಷ್ಟು ಬಂದವು ಅನ್ನೋದನ್ನೇ ನೋಡ್ತಾರೆ ವಿನಃ ಅದರಿಂದ ಸಮಸ್ಯೆ ಏನು ಒಂದು ಈ ಹುಡುಗರು ಯೋಚನೆ ಮಾಡುವುದಿಲ್ಲ. ಆದ್ದರಿಂದ ಈ ಗೇಮಿಂದ ಒಂದು ಚಟಕ್ಕೆ ಅತಿಯಾಗಿ ಮಕ್ಕಳು ಬಲಿಯಾಗ್ತಾರೆ. ಫಸ್ಟ್ ಗೇಮ್, ಸೆಕೆಂಡ್ ಗೇಮ್, ಥರ್ಡ್ ಗೇಮ್ ಈ ರೀತಿ ಆಡುತ್ತಲೇ ಇರ್ತಾರೆ. ಇದಕ್ಕೆ ಕಡಿವಾಣ ಹಾಕಲು ಮನೆಯಲ್ಲಿ ಯಾರೂ ಇರೋದಿಲ್ಲ. ಅದರಿಂದ ಅವರು ಸ್ಕೂಲಿಂದ ಬಂದ ನಂತರ ಅವರ ಪೇರೆಂಟ್ಸ್ ಬರೋವರೆಗೆ ಈ ಇಂಟರ್ನೆಟ್ ಗೇಮ್ಗಳನ್ನು ಆಡ್ತಾನೆ ಇರ್ತಾರೆ. ಇಟ್ ಈಸ್ ಕಾಲ್ಡ್ ಇಂಟರ್ನೆಟ್ ಗೇಮ್ ಡಿಸಾರ್ಡರ್ ಡಿಸೀಸ್, ರೋಗ.
ಇಂಟರ್ನೆಟ್ ಗೇಮ್ ಡಿಸಾರ್ಡರ್ ಡಿಸೀಸ್ ಅಂತಕ್ಕಂಥ ಈ ಒಂದು ಡಿಸೀಸ್ಗೆ ಈ ಮಕ್ಕಳು ಒಳಗಾಗ್ತಾರೆ. ಈ ರೀತಿಯ ಗೇಮ್ಗಳನ್ನು ಆಡೋದರಿಂದ ಡೋಪೋಮೈನ್ ಅಂತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ ಆ ಮಕ್ಕಳ ಮೆದುಳಿನಲ್ಲಿ ಜನ್ರೇಟ್ ಆಗ್ತದೆ. ಅದರಿಂದ ಈ ಮಕ್ಕಳಿಗೆ ಒಂದು ರೀತಿಯ ಈ ಆಟವಾಡಿದಂಥ ಸಂದರ್ಭಗಳಲ್ಲಿ ಸಮ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಒಂದು ಸಂತೃಪ್ತಿ ಇವರಿಗೆ ಒದಗ್ತದೆ. ಆ ಒಂದು ಗೀಳಿಗೆ ಅವರು ಮತ್ತೆ ಒಳಗಾಗ್ತಾರೆ. ಸುತ್ತಮುತ್ತ ಇರತಕ್ಕಂತಹ ಈ ಹುಡುಗರಾಗಲಿ, ಫ್ರೆಂಡ್ಸ್ ಆಗಲಿ, ಅಥವಾ ತಂದೆ ತಾಯಿಗಳಾಗಲಿ, ರಿಲೇಟಿವ್ಸ್ ಆಗಲಿ, ಯಾರೊಂದಿಗೂ ಅವರೊಂದಿಗೂ ಅವರು ಒಂದು ಉತ್ತಮವಾದ ಬಾಂಧವ್ಯವನ್ನು ಇರೋದಿಲ್ಲ ಮತ್ತು ಒಂಟಿತನ ಮತ್ತು ಒಂಟಿಯಾಗಿ ಇರಲಿಕ್ಕೆ ಅವರು ಪ್ರಿಫರ್ ಮಾಡ್ತಾರೆ. ಆದ್ದರಿಂದ ಈ ರೀತಿಯ ಬೆಳವಣಿಗೆಗಳನ್ನು ತಂದೆ ತಾಯಿಗಳು ಗಮನಿಸಿ ಅವರನ್ನು ಸರಿಯಾದ ದಾರಿಗೆ ತರಲು ಪ್ರಯತ್ನಿಸಬೇಕು. ಟೂ ಮಚ್ ಆಫ್ ಇದು ತುಂಬಾ ಡಿಸೀಸ್ಗೆ ಒಳಗಾಗಿದ್ದರೆ ಅವರನ್ನು ಕೂಡಲೇ ಹತ್ತಿರದ ಒಂದು ಮನಃಶಾಸ್ತ್ರಜ್ಞನ ಹತ್ತಿರ ಕರೆದುಕೊಂಡು ಹೋಗಿ ಅವರಿಗೆ ಸರಿಯಾದ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಅವರ ಒಂದು ಮನಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಮಕ್ಕಳು ಈ ರೀತಿ ಗೀಳಿಗೆ ಒಳಗಾದಂಥ ಒಂದು ಸಂದರ್ಭದಲ್ಲಿ ಅದು ಕೇವಲ ಅವರು ಭ್ರಮಾರೋಗದಲ್ಲಿ ತೇಲ್ತಿರ್ತಾರೆ ವಿನಃ ವಾಸ್ತವಿಗಿಂತ ದೂರವಾಗಿ ಬಿಟ್ಟಿರ್ತಾರೆ. ಅದರಿಂದ ಈ ಭ್ರಮೆ ಲೋಕದಿಂದ ಹೊರಬರಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ಪೇರೆಂಟ್ಸ್ ಕೂಡ ಇದನ್ನು ನೋಟಿಸ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಕೂಡಲೇ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಅವರನ್ನು ಸರಿಪಡಿಸುವುದು ಒಳ್ಳೆಯದು. ಭಾಳಷ್ಟು ರಾಷ್ಟ್ರಗಳಲ್ಲಿ ಈಗ 17 ವರ್ಷಗಳವರೆಗೆ ಈ ರೀತಿಯ ಇಂಟರ್ನೆಟ್ ಗೇಮಿಂಗ್ ಅಥವಾ ಈ ರೀತಿಯ ಸಾಧನಗಳನ್ನು ಉಪಯೋಗಿಸಕೂಡದು ಎಂತಕ್ಕಂಥ ಒಂದು ಕಾನೂನನ್ನು ಮಾಡಿ 17 ವರ್ಷದ ಒಳಗಿನ ಹುಡುಗರಿಗೆ ಈ ರೀತಿಯ ಇಂಟರ್ನೆಟ್ ಗೇಮಿಂಗ್ ಮುಂತಾದವುಗಳನ್ನು ಆಡಲಿಕ್ಕೆ ಅಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೂಡ ಇದೇ ರೀತಿಯ ಕಾನೂನನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಸಜೆಷನನ್ನು ಕೊಟ್ಟಿದೆ. ಆದರೆ ಭಾಳಷ್ಟು ರಾಷ್ಟ್ರಗಳು ಇನ್ನೂ ಈ ರೀತಿಯ ಕಾನೂನುಗಳನ್ನು ಜಾರಿಗೆ ತಂದಿಲ್ಲ. ಮತ್ತು ಈಗ ಇದರ ಒಂದು ಬಾಧಕಗಳನ್ನು ನೋಡಿದಾಗ ಬಾಧಕಗಳೇ ಹೆಚ್ಚು ವಿನಃ ಇದರಿಂದ ಲಾಭಗಳು ಇದೆ. ಮೊಬೈಲ್ನಿಂದ ಲಾಭಗಳು ಇದೆ, ಇಲ್ಲ ಅಂತ ಅಲ್ಲ. ಆದರೆ ಪ್ರಾಪರ್ ಯೂಸೇಜ್ ಆ್ಯಂಡ್ ಮಿನಿಮಮ್ ಯೂಸೇಜ್ ಮಾಡಬೇಕು. ಕೆಲವು ಮಕ್ಕಳು ಗಂಟೆಗಟ್ಟಲೆ 2 ಗಂಟೆ 3, 4, 6 ಗಂಟೆಗಳವರೆಗೆ ಈ ರೀತಿಯ ಮೊಬೈಲ್ಗಳನ್ನು ಉಪಯೋಗಿಸ್ತಿರ್ತಾರೆ. ಆದ್ದರಿಂದ ಈ ಮೊಬೈಲ್ಗಳನ್ನು ಉಪಯೋಗಿಸೋದನ್ನು ತುಂಬ ಕಡಿಮೆ ಮಾಡಬೇಕು. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಈ ಮೊಬೈಲ್ಗಳನ್ನು ಕೊಡ್ತಕ್ಕಂಥ ಹ್ಯಾಬಿಟ್ ಮಾಡಬಾರ್ದು. ಅದು ಅವರ ಬ್ರೈನಿನ ಮೇಲೆ, ಮನಸ್ಸಿನ ಮೇಲೆ ಅಗಾಧವಾದ ಒಂದು ಪರಿಣಾಮವನ್ನು ಬೀರಿ ದುಷ್ಪರಿಣಾಮಗಳೇ ಉಂಟಾಗುತ್ತವೆ ವಿನಃ ಅದರಿಂದ ಹೆಚ್ಚಿನ ಲಾಭಗಳು ಇಲ್ಲ. ಅದರಿಂದ ಮೊಬೈಲ್ ಯೂಸೇಜನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಗೆಳೆಯರೇ, ಮತ್ತೆ ಇಂಥದೇ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.